ದಕ್ಷಿಣ ಕರ್ನಾಟಕದ ಪ್ರಮುಖ ಬೆಳೆಯಾದ ತೊಗರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ಮಾರ್ಚ್ 5ರಂದು ನಡೆಯುವ ಹೋರಾಟಕ್ಕೆ ಶ್ರಮಜೀವಿಗಳ ವೇದಿಕೆ ವತಿಯಿಂದ ಸಂಪೂರ್ಣ ಬೆಂಬಲ ನೀಡಲಾಗುತ್ತದೆ ಎಂದು ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತೊಗರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ಮಾರ್ಚ್ 5ರಂದು ಹಾಕೊಂಡಿದ್ದ ಹೋರಾಟಕ್ಕೆ ಶ್ರಮಜೀವಿಗಳ ವೇದಿಕೆ ತನ್ನ ಸಂಪೂರ್ಣ ಬೆಂಬಲ ನೀಡಲಿದೆ. ಅಲ್ಲದೆ ಪ್ರತಿ ತೊಗರಿ ಬೆಳೆಗೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಬೆಂಬಲ ಬೆಲೆಯಾಗಿ 7,550 ರೂಪಾಯಿ ನಿಗದಿಪಡಿಸಿರುವುದು ಅವೈಜ್ಞಾನಿಕವಾಗಿದೆ. ಅಲ್ಲದೆ ರಾಜ್ಯ ಸರ್ಕಾರ ಸದ್ಯ ಘೋಷಿಸಿರುವ 8,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಖರೀದಿ ಮಾಡಿದ ಘೋಷಣೆ ಕೂಡ ರೈತರಿಗೆ ಯಾವುದೇ ಆರ್ಥಿಕ ಶಕ್ತಿ ತುಂಬುವುದಿಲ್ಲ ಎಂದರು. ಇದು ಅವರು ಏನು ಮಾನದಂಡ ಕೊಟ್ಟಿದ್ದಾರ ಅದ್ರ ಪ್ರಕಾರ ಏನಿದೆ ತಮಗೆಲ್ಲ ಗೊತ್ತಿರುವಂತೆ ಒಂದು MSP ಫಿಕ್ಸ್ ಮಾಡುವಾಗ MSP ಮೂಲ ಉದ್ದೇಶ ಏನಂತ ಹೇಳಿದ್ರೆ ಯಾವಾಗ ಬಂಪರ್ ಕ್ರಾಪ್ ಬರ್ತದೆ ಆವಾಗ ಬೆಲೆ ಕುಸಿತ ಆಗ್ತದೆ. ಬೆಲೆ ಕುಸಿತ ಆದಾಗ ರೈತರು ಕಂಗಾಲಾಗಬಾರ್ದು, ರೈತರು ನಷ್ಟ ಆಗಬಾರ್ದು ಅಂಥೇಳಿ MSP ಫಿಕ್ಸ್ ಮಾಡಿದೆ. MSP ಅಂತಂದ್ರೇನು ಕನಿಷ್ಠ ಬೆಲೆ ಅಷ್ಟಿರಬೇಕು, ಅದಕ್ಕಿಂತಲೂ ಹೆಚ್ಚಿಗೆ ಬೇಕಾದಷ್ಟು ಮಾಡ್ಬೋದು. 15,000 ಕ್ವಿಂಟಲ್ ತೊಗರಿ 18,000 ಕ್ವಿಂಟಲ್ ತೊಗರಿ ಮಾರಾಟ ಮಾಡ್ಬೋದು. MSPಗಿಂತ ಹೆಚ್ಚಿಗೂ ಮಾರಬಾರ್ದಂತ ಯಾವುದೂ ನೀತಿ ಇಲ್ಲ, ಯಾವುದೂ ನೇಮ್ ಇಲ್ಲ. ಆದರೆ MSP ಯಾವಾಗ ಇಂಟರ್ವ್ಯೂನ್ ಆಗ್ತದೆ ಅಂತ ಹೇಳಿದ್ರೆ ಕುಸಿದಾಗ. ಇವತ್ತು ತೊಗರಿ ಇಲ್ಲಿ ಬೆಲೆ ಕುಸಿದಿದೆ. ಆದ ಕಾರಣ ರಾಜ್ಯ ಸರ್ಕಾರ ಇಂಟರ್ವ್ಯೂನ್ ಆಗಿ ಯಾವ ರೀತಿ ಟೊಮೊಟೊಕ್ಕೂ ಬೇರೆ ಬೇರೆ ಬೆಳೆಗಳಿಗೆ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯುವಂಥ ಬೆಳೆಗೆ ಈಗ ಅಡಿಕೆಗೆ ಬರ್ತದೆ ಲಾಬಿ ಇದೆ, ತೆಂಗಿಗೆ ಲಾಬಿ ಇದೆ, ಬೇರೆ ಆರ್ಟಿಕಲ್ಚರ್ ಕ್ರಾಪಿಗೆ ಮ್ಯಾಂಗೋಕ್ಕೂ ಇದೆ, ಮಾವಿನ ಹಣ್ಣಿಗೂ ಲಾಬಿ ಇದೆ. ಇವತ್ತು ಚಿಕ್ಕಬಳ್ಳಾಪುರ ಸರೌಂಡಿಂಗು ಆ ಕಡೆ ಎಲ್ಲ ಮಾವಿನ ಲಾಸ್ಟ್ ಇಯರ್ ತಾವೆಲ್ಲ ನೋಡಿದಿರಿ. ಅದು ಇಂಟರ್ವ್ಯೂನ್ ಆಗಿ ಇಲ್ಲಿ ಬೆಳೆದಂಥ ಮಾವಿನಕಾಯಿ ನೇರವಾಗಿ ಟ್ರೈನ್ ಮುಖಾಂತರ ಹರಿಯಾಣ ಪಂಜಾಬ್ ಆ ಕಡೆ ಕೂಡ ಸರಬರಾಜು ಮಾಡಿ ರೈತರಿಗೆ ಸೂಕ್ತ ಬೆಲೆ ಸಿಗುವಂತೆ ಮಾಡ್ತು. ಅದಕ್ಕೆ ನಮ್ಮ ಬೇಡಿಕೆ ಏನು ರೈತ ಪರವಾಗಿ ಅಂತಂದ್ರೆ, ತೊಗರಿ ಈ ಭಾಗದ ಒಂದು ಆರ್ಥಿಕ ಶಕ್ತಿ ತುಂಬುವಂಥ ಒಂದು ಪ್ರಮುಖ ಬೆಳೆ. ಇದಕ್ಕೆ ಕನಿಷ್ಠ 10,000 ಬೆಲೆ ನಿಗದಿಪಡಿಸಬೇಕು ಅಂಥೇಳಿ ನಮ್ಮ ಪ್ರಮುಖ ಬೇಡಿಕೆ. ಇವತ್ತು ವಿಸ್ತಾರವಾಗಿ 1-2 ನಿಮಿಷದಲ್ಲಿ ಹೇಳಬೇಕಂತ ಹೇಳಿದರೆ, ಇದು ಕಾಸ್ಟ್ MSP ಫಿಕ್ಸ್ ಮಾಡೋದು ಏನಿದೆ ಕ್ರೈಟೇರಿಯಾ ಅಂತಂದ್ರೆ 1.5 ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ 100 ರೂಪಾಯಿ ಖರ್ಚಾದ್ರೆ 150 ರೂಪಾಯಿ ಶುಡ್ ಬಿ MSP ಅಂಥೇಳಿ, ಮಿನಿಮಮ್ MSP ಅಂತ ಹೇಳ್ತಾರೆ. ಸೊ ಇದು ಕೂಡ ಅವೈಜ್ಞಾನಿಕ ಅಂಥೇಳಿ ಸ್ವಾಮಿನಾಥನ್ ಅವರು ವಿರೋಧ ಮಾಡಿದ್ದಾರೆ. ಅವರು ಯಾವುದ್ಯಾವುದು ಲೆಕ್ಕಕ್ಕೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಲ್ಯಾಂಡ್ದು ಅದು ಅಂದರೆ ತೊಗರಿ ಬೆಳೆಯೋಕೆ ನೀವು 6 ತಿಂಗಳು ಲ್ಯಾಂಡ್ದು ಕಾಸ್ಟ್ ಹಿಡಿಬೇಕು. ಮತ್ತು ಆತ ಏನೇನು ಇಕ್ವಿಪ್ಮೆಂಟ್ಸು, ಪೆಸ್ಟಿಸೈಡು, ಫರ್ಟಿಲೈಸರು, ಸೀಡ್ಸು ಏನೇನು ಪರ್ಚೇಸ್ ಮಾಡ್ತಾನೆ ಅದ್ರದ್ದು ಬ್ಯಾಂಕ್ ಇಂಟ್ರೆಸ್ಟ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ C2 + 0.5 ಅಂತ ಹೇಳ್ತಾರೆ. ಅಂದರೆ ಆ C2 ಇಲ್ಲದೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ C1 + 1.5 ಅಂತ ಹೇಳ್ತಾರೆ. ಈ C1 1.5 ಪ್ರಕಾರ ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ 10,000 ಆಗ್ತದೆ. 10,000 ಕೊಡಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ. ಈಗ ಸ್ವಾಮಿನಾಥನ್ ಹೇಳೋ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಅದಕ್ಕೆ 12,000 ಒಂದು ಕ್ವಿಂಟಲಿಗೆ ಪರ್ಚೇಸ್ ಮಾಡಬೇಕಾಗುತ್ತೆ. ಅದು ಇವತ್ತು ಸರ್ಕಾರ ಮಾಡಿದರೆ ಭಾಳ ಸಂತೋಷ. ಅಟ್ಲೀಸ್ಟ್ 10,000 ಆದರೂ ಕೂಡ ಅವ್ರದ್ದೇನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ 10,000 ಮಾಡಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ. ಇದ್ರ ಬಗ್ಗೆ ನಾನು ಭಾಳ ಚಿಂತನೆಯಲ್ಲಿದ್ದ. ಆದರೆ ಮಧ್ಯದಲ್ಲಿ ನಮ್ಮ ಕಲಬುರಗಿಯಲ್ಲಿ ತೊಗರಿ ಬೆಳೆಗಾರರ ಹೋರಾಟ ಹಮ್ಮಿಕೊಂಡಿದ್ದರು. ನಾನು ಇದು ಒಂದು ಸುವರ್ಣ ಅವಕಾಶ, ನಮ್ಮ ಒಂದು ಬೇಡಿಕೆ ಕೂಡ ಇದರಲ್ಲಿ ಇಡ್ಬೋದು ಅಂಥೇಳಿ ನಾನು ಕೂಡ ಆ ಹೋರಾಟ ಸಮಿತಿ ಎಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ. ಅವರ 1-2 ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ನಮ್ಮ ಗುರಿ ಏನು ಅಂತ ಹೇಳಿದ್ರೆ ಬರೀ ಕಂಪೆನ್ಸೇಷನ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.